ಮಕ್ಳಿಗೆ ಪ್ರಾಜೆಕ್ಟು ಅಮ್ದಿರ್ಗೆ ಟೆನ್ಷನ್ನು ಮತ್ತು ಕೆಲಸನೂ ಜಾಸ್ತಿ. ಇವಾಗ ಈಗಿನ ಕಾಲ ತಂದೆ ತಾಯಿಲಿ ಮನೇಲಿ ಅಡುಗೆ ಮಾಡಿ ಟಿಫನ್ ಕಟ್ಟಿ ಬಾಕ್ಸ್ ಕಟ್ಟೋದೇ ಸಾಕಾಗಿರುತ್ತೆ. ಅದರಲ್ಲಿ ಜೊತೆಗೆ ಈ ಥರ ಒಂದು ಪ್ರಾಜೆಕ್ಟ್ ಕೊಟ್ಬಿಟ್ರಂತೂ ಅವ್ರ ದೇವರೇ ಗತಿ. ಸ್ವಲ್ಪ ಏನಾದರೂ ತಲೆ ಓಡಿಸಿ ಅಲ್ಪ ಸ್ವಲ್ಪ ಏನಾದರೂ ಮಾಡಿ ಮಕ್ಕಳಿಗೆ ಕೊಡಬೇಕು. ಆದರೆ ಈ ಊಟ ತಿನ್ನಿಸೋದು ಟಿಫನ್ ತಿನ್ನಿಸೋದೇ ಕಷ್ಟ ಆಗಿರೋದ್ರಿಂದ ಈ ಥರ ಪ್ರಾಜೆಕ್ಟ್ನ ಅವ್ರು ನೋಡೋಕೆ ಮಾತ್ರ ಚೆನ್ನಾಗಿ ಕಾಣ್ತದೆ. ಅವ್ರಿಗೇನೋ ಒಂಥರ ಖುಷಿ, ಆದರೆ ಅದು ಮಾಡೋ ಅಷ್ಟ್ರಲ್ಲಿ ತಲೆ ಕೆಟ್ಟೋಗುತ್ತೆ. ಯಾಕಂದರೆ ನಾವೆಲ್ಲ ಓದಿದ್ದೆಲ್ಲ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಹೋದ್ರೆ ಈ ಥರ ಎಷ್ಟೊಂದು ಪ್ರಾಜೆಕ್ಟ್ ಏನು ಕೊಡ್ತಿರ್ಲಿಲ್ಲ ನಮಗೆ. ಬರ್ತಾ ಬರ್ತಾ ಕಾಲೇಜಿಗೆ ಸ್ಟಾರ್ಟ್ ಆದವು. ಆದರೆ ಈಗ ಅವಕ್ಕೆ ABCD ಹೇಳೋಕ್ಕೆ ಬರೋಲ್ಲ, LKG UKGಗೇನೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆದರೆ ಅವ್ರಿಗೇನೋ ಒಂಥರ ಖುಷಿ. ಆದರೆ ಎಫರ್ಟ್ ಮಾತ್ರ ತಂದೆ ತಾಯಿ ಹಾಕಬೇಕು, ಅದರಲ್ಲೂ ಎಸ್ಪೆಷಲಿ ತಾಯಿದಿರೇ ಹಾಕಬೇಕು. ಯಾಕಂದರೆ ನಮ್ಮ ಅಪ್ತಿರೆಲ್ಲ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ ಅಥವಾ ಇನ್ನೊಂದೇನೋ ಟೆನ್ಷನಲ್ಲಿರ್ತಾರೆ ಈ ಏಜಲ್ಲಿ. ಆದರೆ ಮನೆ ಜವಾಬ್ದಾರಿ ಜೊತೆಗೆ ಮಕ್ಳನ್ನ ನೋಡ್ಕೊಳ್ಳೋದು, ಜೊತೆಗೆ ಪ್ರಾಜೆಕ್ಟ್ ಮಾಡೋದೆಲ್ಲನೂ ತಾಯ್ದಿರಿಗೆ ಬರುತ್ತೆ. ಸ್ವಲ್ಪ ಉಳಿಸಿರೋದ್ರಲ್ಲಿ ಪ್ರಾಜೆಕ್ಟು ಇನ್ವೆಸ್ಟ್ ಮಾಡಬೇಕು. ಆದರೆ ನಾನು ಈ ಥರ ಐಡಿಯಾ ಮಾಡಿ ಇಲ್ಲೊಂದು ಫ್ಯಾಕ್ಟ್ರಿ ಇದೆ, ರೆಟ್ಟಿನ ಫ್ಯಾಕ್ಟ್ರಿ. ಅಲ್ಲಿಗೋಗಿ ಈ ಥರ ಒಂದು ಝೀರೋ ಇನ್ವೆಸ್ಟ್ಮೆಂಟಲ್ಲಿ ತರಬೇಕು ಅಂತ ಪ್ಲ್ಯಾನ್ ಮಾಡಿ ಇದನ್ನು ರೆಟ್ಟನ್ನು ಹಂಗೆ ಫ್ರೀಯಾಗಿ ಈಸ್ಕೊಬಂದು ಬಾಡಿ ಪಾರ್ಟ್ಸ್ ಆಫ್ ದ ಪಾರ್ಟ್ಸ್ ಬಾಡಿ ಹೇಳಿದ್ರು ಅವ್ರಿಗೆ. ಅದನ್ನು ಮಾಡಬೇಕು ಅಂತ ಹೇಳಿದ್ರು. ನಿಮ್ಮ ಕ್ರಿಯೇಟಿವಿಟಿ ತೋರಿಸಿ ಮಾಡಿ ಅಂತ, ಡಿಫ್ರೆಂಟಾಗಿರಬೇಕು ಅಂತಂದ್ಬಿಟ್ಟು ಕಲ್ಲರ್ ಕೂಡ ಹಚ್ದೇ ಮಾಡೋದಾ ಅಂತ ಮಾಡಿದೆ. ಆದರೆ ಕಲ್ಲರ್ ಹಚ್ಚಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಡ್ರಾಯಿಂಗ್ ಬರೋದ್ರಿಂದ ನಾನು ಆ ಶೇಪಲ್ಲೇ ಅವ್ರ ಬುಕ್ಕಲ್ಲಿ ಏನಿತ್ತೋ ಆ ಬುಕ್ಕಲ್ಲಿರೋದನ್ನೇ ಡ್ರಾಯಿಂಗ್ನ ಸ್ಕೆಚ್ ಮಾಡಿ ಕಟ್ ಮಾಡಿದೆ. ಕತ್ರಿಲಿ ಕಟ್ ಮಾಡೋಕ್ಕೆ ಹೋಗಿದ್ದಕ್ಕೆ ಅದು ಬರಲಿಲ್ಲ. ಸ್ವಲ್ಪ ಚಾಕ್ದಲ್ಲಿ ಕಟ್ ಮಾಡಿ ಕಲರ್ಸ್ ಪೆನ್ಸಿಲಲ್ಲಿ ಹಚ್ಚೋಣ, ಸ್ಕೆಚ್ ಪೆನ್ನಲ್ಲಿ ಬೇಡ ಅಂದ್ಬಿಟ್ಟು ಪೆನ್ಸಿಲ್ ಸ್ವಲ್ಪ ಕೆಲವೊಂದು ಉಪಯೋಗಿಸ್ದೆ. ಆದರೆ ಜೊತೆಗೆ ಇದಕ್ಕೆ ನಾನು ಏನು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು, ಕೈಲೆಲ್ಲ ಡ್ರಾ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಅಷ್ಟೊಂದು ಪೇಷನ್ಸು ಮತ್ತು ಟೈಮ್ ಮಾತ್ರ ಇರಲಿಲ್ಲ. ಆದ್ದರಿಂದ ಇದನ್ನೇ ಸೈಬರಲ್ಲಿ ಹೋಗಿ ಒಂದು ₹10ಗೆ ಬಾಡಿ ಪಾರ್ಟ್ಸ್ ಅಂತ ತಂದು ಅವನಿಗೆ ಹೇಳೋ ಅಷ್ಟರಲ್ಲಿ ತಲೆಗೆ ಹುಳ ಬಿಟ್ಟಂಗೆ ಆಯಿತು. ನಮ್ಗೆ ಗ್ಯಾಪ್ ಆಗಿರೋದ್ರಿಂದ ದೊಡ್ಡ ಮಗ ಇವಾಗ 6th ಹೋಗ್ತಿದ್ದಾನೆ, ಇವನು LKG ಹೋಗ್ತಿರೋದ್ರಿಂದ ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಯಾಕಂದರೆ ಅವನಿಗೂ LKGಯಿಂದ ಓದಿಸಿ ಎಲ್ಲ ಮಾಡಿಸಿ ಸಾಕಪ್ಪ ಅನ್ನೋ ಅಷ್ಟರಲ್ಲಿ ಇವಂದು ಸ್ಟಾರ್ಟ್ ಆಗಿದೆ ಈಗ. ಆದರೆ ಇವನು ತುಂಬ ಕ್ಲೆವರ್ ಇದ್ದಾನೆ, ಚೆನ್ನಾಗಿ ಅಬ್ಸರ್ವ್ ಮಾಡ್ತಾನೆ. ಮಾಡಿದ್ದೆಲ್ಲ ವರ್ತು ಅನಿಸ್ತು. ಅದು ಕೂಡ ಸ್ಕೂಲಲ್ಲಿ ಕೂಡ ಗುಡ್ ಅಂತ ಅನ್ಸ್ಕೊಬಂದ. ಬೇರೆಯವ್ರಿಗಿಂತ ಡಿಫ್ರೆಂಟಾಗಿ ಮಾಡಬೇಕು ಅಂತ ಏನಾದರೂ ಐಡಿಯಾ ಇದ್ದರೆ ಪಾರ್ಟ್ಸ್ ಆಫ್ ದ ಬಾಡಿನ ಈ ಥರ ಮಾಡ್ಕೊಳ್ಬೋದು. ಇನ್ನು ಸ್ವಲ್ಪ ಎಫರ್ಟು ಮತ್ತು ಐಡಿಯಾಸು ಟೈಮ್ ಇದ್ದರೆ ಬೇರೆ ಬೇರೆ ಥರ ಮಾಡ್ಬೋದು. ಆದರೆ ನಂಗೆ ಟೈಮ್ ಇರಲಿರೋದ್ರಿಂದ ನಾನು ಅದಕ್ಕೆ ಅಂಟಿಸ್ಬಿಟ್ಟೆ. ಮತ್ತೊಂದು ಆಪ್ಷನ್ನು ಇನ್ನೊಂದು ಕಾರ್ಬನ್ ಶೀಟಲ್ಲಿ ಇತ್ತು. ಆ ಕಾರ್ಬನ್ ಶೀಟ್ಗೆ ಈ ಗೊಂಬೆನ ಅಂಟಿಸಿ ಆರೋ ಮಾರ್ಕಾಗಿ ಪಾರ್ಟ್ಸ್ಗಳು ಕೂಡ ಬರಿಬೋದಾಗಿತ್ತು. ಟೈಮ್ ಅಭಾವ ಇರೋದ್ರಿಂದ ನನಗೆ 2 ಮಕ್ಕಳನ್ನು ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ನಾನು ಇದನ್ನೇ ಆ ನೇಮ್ಗಳ್ನ ಅಲ್ಲಲ್ಲೇ ಅಂಟಿಸಿ ಅವನಿಗೆ ಎಷ್ಟಾಗುತ್ತೋ ಅಷ್ಟು ಹೇಳ್ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಈ ಥರ ಮಾಡಿದ್ರೆ ಮಕ್ಳಿಗೂ ಖುಷಿ ಆಗುತ್ತೆ. ನಿಮ್ಮ ಮನೇಲೂ ಈ ಥರ ಮಕ್ಕಳಿದ್ರೆ ಕಮೆಂಟ್ ಮಾಡಿ, ಮತ್ತು ಈ ಥರ ಈಸಿಯಾಗೂ ಮಾಡ್ಕೊಳ್ಬೋದು ಅಂತ ತೋರಿಸ್ಬೋದು. ಇದು ಝೀರೋ ಇನ್ವೆಸ್ಟ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ. ಕಲರ್ ಪೆನ್ಸಿಲ್ಗೆಲ್ಲ ಮನೇಲೇ ಇರೋದ್ರಿಂದ ಅದಕ್ಕೇನು ಇದು ಮಾಡಿಲ್ಲ, ಒಂದು ಸತಿ ಇನ್ವೆಸ್ಟ್ಮೆಂಟು. ಆದರೆ ಈ ಥರಕ್ಕೆ ನಾನು ಒಂದು ₹10 ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಎಫರ್ಟ್ ಹಾಕಿರೋದ್ರಿಂದ ಒಂದು ₹10 ಬಜೆಟು ಅಂತ ಹೇಳ್ಬೋದು. ಆದರೆ ಸ್ವಲ್ಪ ತಲೆ ಓಡಿಸ್ಬೇಕಷ್ಟೇ. ಆದರೆ ಮಕ್ಕಳಿಗೆ ಈ ಏಜಲ್ಲಿ LKG UKG ಅಥವಾ ಒಂದು 5 ವರ್ಷದ ಒಳಗಡೆ ಮಕ್ಕಳಿಗೆ ಈ ಥರ ಕ್ರಿಯೇಟಿವಿಟಿ ಮಾಡಿದ್ರೆ ಅರ್ಥ ಆಗೋದು. ಡೈರೆಕ್ಟಾಗಿ ಹೇಳ್ಕೊಟ್ರೆ ಅವ್ರಿಗೇನೂ ಅರ್ಥ ಆಗಲ್ಲ. ಯಾಕಂದರೆ ಜನ್ರೇಷನ್ನೇ ಹಂಗಿದೆ. ಆದ್ದರಿಂದ ಅವ್ರಿಗೆ ಈ ಥರ ಕ್ರಿಯೇಟಿವ್ ಆಗಿ ಮಾಡಿಕೊಟ್ರೇ ಅವ್ರಿಗೆ ಅರ್ಥ ಆಗೋದು ಅನ್ನೋ ರೀತಿಲಿ ಇವಾಗಿರೋದ್ರಿಂದ ಮಕ್ಕಳಿಗೆ ಈ ಥರ ಕೂಡ ನೀವು ಟ್ರೈ ಮಾಡ್ಬೋದು. ನೋಡ್ತಿದ್ರಲ್ಲ, ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಅವನಿಗೂ ಕೂಡ ಡಿಫ್ರೆಂಟಾಗಿ ಸ್ಕೂಲಲ್ಲಿ ಬೇರೆ ಬೇರೆ ಥರ ಮಾಡಿರೋದ್ರಿಂದ ಥರ್ಮಕೋಲು ಅದು ಇದು ಎಲ್ಲ ಮಾಡ್ತಾರೆ. ಆದರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡೋರು ಈ ಥರ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ತೋರಿಸಿದ್ದೀನಿ. ಅದು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಆಯಿತು, ಆದ್ರೂ ಟ್ರೈ ಮಾಡಿದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.